guys, welcome back to our YouTube channel. ಹೆಂಗದಿರ ಎಲ್ಲರೂ? ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊತೀನಿ. ನಾನು ಮಸ್ತ್ ಅದೀನಿ. ಏನಪ್ಪ ಅಂದ್ರೆ ನನ್ನ ಫ್ರೆಂಡ್ ಮ್ಯಾರೇಜ್ ಆಯ್ತಲ್ಲ, ಸೊ ಹಾಗಾಗಿ ರಾಮನಗರ ಹೊಂಟೀನಿ. ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಮಧ್ಯಾಹ್ನ ಊಟ ಮಾಡಿಲ್ಲ ಅಂತಂದು ಊಟ ಮಾಡತ್ತೀನಿ ಈಗ. ಸೊ ಪಟ್ ಟೈಮ್ ಇಲ್ಲ, ಬೇಗ ಹೋಗೋಣ. ಇಲ್ಲಿಂದ 2 hours ಜರ್ನಿ ಆಗ್ತೈತಿ. ಸೊ ಎಷ್ಟು ಬೇಗ ಹೋಗ್ತೀವಿ ಅಷ್ಟು ಬೇಗ ನಾವು ರೀಚ್ ಆಗ್ತೀವಿ. ಸೊ ಬರ್ರಿ, ಬ್ಯಾಗ್ ಪ್ಯಾಕಿಂಗ್ ಏನಂತ ತೋರಿಸ್ತೀನಿ. ಫಸ್ಟ್ ಊಟ ಮಾಡಿಬಿಡ್ತೀನಿ, ಹೊಟ್ಟೆ ಭಾಳ ಹಸ್ತೈತಿ. ಬರ್ರಿ ಹೋಗೋಣ. ಇವಾಗ ಇಷ್ಟು ತೊಗೊಂಡಿನಿ, ಬಟ್ ಅದಕ್ಕೆ 4 ಸೀರೆ ತೊಗೊಂಡು ಅಂತ ಹೇಳೋಣ. ಸೊ ಹಾಗಾಗಿ ಇವಾಗ ಒಂದು ಹಳದಿಗೆ ಅರ್ಶಿನಕ್ಕೆ ಇದನ್ನು ತಗೊಂಬ ಅಂತ ಹೇಳಿದ್ಲು. ಸೊ ಇದನ್ನೊಂದು ಇಟ್ಕೊಂಡಿನಿ. ಚೆನ್ನಾಗಿಲ್ಲ, ಆಲ್ಮೋಸ್ಟ್ ಈ ಟೈಮಲ್ಲೇ ಅನಿಸುತ್ತೆ ಹೆಣ್ಮಕ್ಳಿಗೆ ಸೀರೆ ಇಲ್ಲ ಅಂತ ಅನ್ಸೋದು ಅಲ್ವಾ. ಇದನ್ನ ಇಟ್ಕೊತೀನಿ, ಹಳೆ ಕಾಲದ್ದು ಸಖತ್ತಾಗಿ ಲುಕ್ ಕಾಣಿಸುತ್ತೆ ಇದು. ಸೊ ಇದನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟು 2 ಸೆಟ್ 1 2 ಇದು ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಇದೊಂದು ನೆಕ್ಸ್ಟು ಇದೇ ಸೀರೆನ ದಾರೆ ಹಾಕ್ಕೊಳ್ತೀನಿ. ಇದು ಒಂಥರ ನನ್ನ ಫೇವ್ರೆಟ್ ಸ್ಯಾರಿ. ಏನಿದು ಯಾವಾಗಲೂ ಇದು ಹಾಕ್ಕೊತಾಳ ಅಂದ್ಕೊಬೇಡ್ರಿ, ನಂಗೆ ಒಂಥರ ಕ್ಯೂಟ್ ಕಾಣಿಸ್ತೈತಿ. ಆಮೇಲೆ ನನ್ನ ಫೇವ್ರೆಟ್ ಪರ್ಸನ್ ಕೊಟ್ಟಿರೋ ಸ್ಯಾರಿ ಇದು. ಸೊ ಹಂಗಾಗಿ ಅದನ್ನು ವೇರ್ ಮಾಡ್ತೀನಿ. ಇಷ್ಟಕ್ಕೆ ನೋಡಿರಿ, ಇಷ್ಟೇ ನಮ್ಮ ಬ್ಯಾಗ್ ಪ್ಯಾಕಿಂಗು. ಆಮೇಲೆ ನನ್ನ ಹತ್ರ ಬ್ರೈಡಲ್ ಸೆಟ್ ಇತ್ತಲ್ಲ, ಅದನ್ನು ತೊಗೊಂಬ ಅಂತ ಹೇಳಿದ್ಲು, ಅದನ್ನ ಇಟ್ಕೊಂಡೇನು. ನಾನೇನೇನು ಹಾಕ್ಕೊಳ್ಳಲ್ಲ, ಜಸ್ಟ್ ನೆಕ್ದು ಒಂಥರ ಐತಿ ಅದು. ಆಮೇಲೆ ದೊಡ್ಡ ಇಯರಿಂಗ್ಸ್ ಹಾಕೊತೀನಿ ಅಷ್ಟೇ. ನಾನು ಇದರಲ್ಲಿ ಇಟ್ಕೊಂಡಿಲ್ಲ, ನಮ್ದು ಏನು ಐಟಮ್ಸ್ ಐತೆ ಅದನ್ನು ಇಟ್ಕೊಂಡು ಅಷ್ಟೇ ರೀ ಗೈಸ್. ಟೈಮ್ ಆಯಿತು, ಬರ್ರಿ ಹೋಗೋಣ. ಇಲ್ಲಿಂದ ಮೆಜೆಸ್ಟಿಕ್ ಹೋಗೋರಿಗೆ ಲೇಟ್ ಆಗಿಬಿಡುತ್ತೆ ಬಸ್ಸಿಗೆ. ಸೊ ಹಾಗಾಗಿ ನಾನು ಏನು ಅಂದ್ಕೊಂಡಿನಿ ಅಂದ್ರೆ, ಕೆಂಗೇರಿಗೆ ಮೆಟ್ರೋ ಅಂದ್ರೆ ಕೆಂಗೇರಿ ಮೇಲೆ ಹೋಗಬೇಕಲ್ಲ. ಸೊ ಹಂಗಾಗಿ ಟಿನ್ ಫ್ಯಾಕ್ಟ್ರಿಯಿಂದ ಕೆಂಗೇರಿಗೆ ಡೈರೆಕ್ಟ್ ಮೆಟ್ರೋ ಐತಿ, ಏನು ಚೇಂಜ್ ಮಾಡೋಂಗಿಲ್ಲ, ಏನೂ ಇಲ್ಲ. ಮೆಟ್ರೋ ಹೋಗ್ಬಿಟ್ಟು ಕೆಂಗೇರಿಯಿಂದ ರಾಮನಗರ ಬಸ್ ಹಿಡಿಬೇಕು ಅಂದ್ಕೊಂಡಿನಿ. ಬರ್ರಿ ಹೆಂಗಾಗುತ್ತೋ ಹಂಗೆ ಹೋಗೋಣ. ಯಾಕಂದ್ರೆ ಸಿಟಿ ಒಳಗೆ ಬಸ್ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಇವಾಗ ಆಲ್ರೆಡಿ 5 ಗಂಟೆ ಆಯಿತು. ನಾನು ಆ್ಯಕ್ಚುಲಿ 4 ಗಂಟೆ 4:15 ಬಿಡ್ತೀನಿ ಅಂತ ಹೇಳಿದ್ದೆ. ಸ್ವಲ್ಪ ಆಕಿಗೆ ಗಿಫ್ಟ್ ತರೋದಿತ್ತಲ್ಲ, ಬೇರೆ ಪ್ಲ್ಯಾನ್ ಇತ್ತು, ಬಟ್ ಅದು ಇಲ್ಲ. ಆಮೇಲೆ ಏನದು ನಾನು ಅಂದ್ಕೊಂಡಿದ್ದ ಥರ ಐಡಲ್ ಇರಲಿಲ್ಲ. ಆಮೇಲೆ ಇವಾಗ ಕಾಸ್ಟ್ಲಿನೂ ಆಯ್ತದು. ಬೇರೆ ಥರ ಇತ್ತು, ಬಟ್ ಕಾಸ್ಟ್ಲಿ ಆಯಿತು. ಸೊ ಹಂಗಾಗಿ ಮತ್ತೆ ನೋಡೋಣ ನೆಕ್ಸ್ಟ್ ಟೈಮ್ ಅಂತಂದು ಜಸ್ಟ್ ಒಂದೇನೋ ಕೊಡ್ತೀನಿ. ಅಲ್ಲಿ ಹೋದ್ಮೇಲೆ ರಿವೀಲ್ ಮಾಡ್ತೀನಿ. ಬರೀ ಹೋಗೋಣ, ಬಡ ಪ್ಯಾಕ್ ಮಾಡೋಣ. ಹರಿಪುರಮಿಂದ ಟಿನ್ ಫ್ಯಾಕ್ಟ್ರಿ ಬರೋ ಅಷ್ಟರಲ್ಲೇ 45 ನಿಮಿಷ ಅಲ್ಲೇ ಹೋಗ್ಬಿಡ್ತು ನಂದು. ಎಲ್ಲಿ ಲೇಟ್ ಆಗಿಬಿಡುತ್ತೇನೋ, ಬಸ್ ಸಿಗ್ತಾವಿಲ್ಲ ಅಂತ ಭಯ ಆಗಿತ್ತು. ಸೊ ಹಂಗಾಗಿ ಬಂದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಕೆಂಗೇರಿಗೆ ಬಂದ ಮೇಲೆ ನನಗೆ ರಾಮನಗರ ಬಸ್ ಯಾವ ಕಡೆ ಹತ್ತಬೇಕಂತಲೇ ಗೊತ್ತಿರಲಿಲ್ಲ. ಒಬ್ರು ಆ ಕಡೆ ಹೋಗಂತಿದ್ರು, ಒಬ್ರು ಈ ಕಡೆ ಹೋಗಂತಿದ್ರು. ಸೊ ಹಂಗಾಗಿ ಒಬ್ಬರು ಅಣ್ಣ ಕೇಳಿದೆಲ್ಲ, ಆಟೋ ಅನ್ನಾಗ ಆ ಕಡೆ ಹೋಗ್ಬೇಕಮ್ಮ ಬಾ ಬಿಡ್ತೀನಿ, ಆ ಕಡೆನೇ ಹೋಗೋದು ಅಂತ ಹೇಳ್ಬಿಟ್ರು. ನೈಟ್ ಟೈಮಲ್ಲ, ಸೊ ಹಂಗಾಗಿ 100 rupees ಇಸ್ಕೊಂಡ್ರು. ಅಲ್ಲಿ ಬಿಟ್ಟರು. ಜಸ್ಟ್ ಏನಿಲ್ಲ, ಭಾಳ ದೂರ ಇರಲಿಲ್ಲ ಅದು. ಆಮೇಲೆ ಮನೆಗೆ ಬಂದೆ, ಅವರೆಲ್ಲ ಪ್ರಿಪ್ರೇಷನ್ ಹತ್ತಿದ್ರು. ಎಲ್ಲರೂ ಹೆಂಗಿದ್ದೀರಿ ಏನಂತೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ನಮ್ಮ ಕೊಳ್ಳಿ ಮೇಡಮ್ ಅವ್ರ ಹತ್ರ ಹೋದೆ. ನೋಡ್ರಿ ಹೆಂಗೆ ಕಾಣಿಸ್ತವಳೆ, ಚೈಲ್ಡ್ ಚಪಾತಿ ಥರ. ಈ ಹುಳಿಗ ಮದುವೆ ಆಗ್ತಾ ಇರೋದು ಅಂತ ಶಾಕ್ ನನಗೆ. ಊಟ ಗೀಟ ಎಲ್ಲ ಮಾಡಿಕೊಂಡು ಅಮ್ಮ ಮತ್ತು ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಕೂತಿದ್ವಿ. ಆಮೇಲೆ ಅವ್ನು ನೋಡ್ರಿ ಪವನ, ದೊಡ್ಡ ಅಕ್ಕನ ಮಗ, ಇಷ್ಟಿದ್ದಾನೆ ಮೊಬೈಲಲ್ಲಿ ಗೇಮ್ ಮಾಡ್ಕೊಂಡು ಕೂತವನೆ. ಒಂಥರ ಏನೋ
ಪೀಸ್ಫುಲ್ಲಾಗಿ ಸಮಾಧಾನ ಇತ್ತು ನನಗಲ್ಲೇ. ಆಮೇಲೆ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಬಂದರು, ಎಲ್ಲರೂ ಮಾತಾಡ್ಕೊಂಡು ಕುಂತು ಮಲ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಏನು ಲೆಂತಿ ವಿಡಿಯೋ ಇಲ್ಲ. ಆಮೇಲೆ ನನಗೆ ಸ್ವಲ್ಪ ಜಾಸ್ತಿ ಜನ ಇದ್ದರೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಮುಜುಗರ ಅನಿಸ್ತೈತಿ. ಸೊ ಹಂಗಾಗಿ ನಾನು ಜಾಸ್ತಿ ವೀಡಿಯೋಸ್ ಮಾಡಿಲ್ಲ, ಜಸ್ಟ್ ಕ್ಲಿಪ್ ತೊಗೊಂಡು ಕ್ಲಿಪ್ ಆ್ಯಡ್ ಮಾಡೀನಿ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಇವಳು ಮದುವೆ ಹುಡುಗಿ ಅಂತ ಅನ್ನಿಸ್ತಾಳೆ. ಇವಳು ಒಂಥರ ಚೈಲ್ ಚಪಾತಿ ಥರ ಇದ್ದಾಳೆ. ನೋಡೋಣ ಹೆಂಗೈತೆ ಮದುವೆ ವೈಬ್ಸು ಅಂತ. ಬರ್ರಿ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಇವನು ಗೀತಾ ಅಕ್ಕ ಅಂತ ಇದ್ದಾರೆ, ಅವ್ರ ಮಗ ಚಿಕ್ಕವನು. ಸೊ ತುಂಬ ಸೈಲೆಂಟ್, ಯಾರು ಕರೆದ್ರೂ ಹೋಗ್ತಾನೆ, ಅವ್ರ ಜೊತೆಗೆ ಅಳಲ್ಲ ಏನಿಲ್ಲ, ಕಾಮಿಡಿ ಮಾಡಿಕೊಂಡು ಕೂತಿದ್ದ. ನೋಡಿ ಇಬ್ಬರದು ಮುಖ ಒಂದೇ ಐತಿ, ಹಂಗೆ ಹಿಂಗೆ ಅಂತ ಕಾಮಿಡಿ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲರೂ. ಬೆಳಗ್ಗೆ ಇದು ಆಮೇಲೆ ಫ್ರೆಶ್ ಅಪ್ ಅದಾಗಿ ಟೀ ಕುಡ್ದಿದ್ದೆ ಆಲ್ರೆಡಿ. ಫ್ರೆಶ್ ಅಪ್ ಅದಾಗಿ ಟಿಫಿನ್ ಮಾಡಬೇಕು ಅಂತ ಮಶ್ರೂಮ್ ಪಲಾವ್ ಮಾಡಿದ್ರು. ಇವಾಗ ಟಿಫಿನ್ ಮಾಡೋಕ್ಕೆ ಹೋಗಬೇಕು. ಇಷ್ಟಿತ್ತು ನೋಡಿರಿ ಈ ವಿಡಿಯೋ, ಲೆಂತಿ ಇಲ್ಲ. ಆಮೇಲೆ ನಮ್ಮ ಸಿಸ್ಟರ್ ಹೇಳಿದ್ರು, ಅಕ್ಕ ಜಾಸ್ತಿ ಲೆಂತ್ ಇರೋ ವಿಡಿಯೋ ಮಾಡು ಅಂತಂದರು. ಬಟ್ ಅಂದ್ಕೊಂಡಿದ್ದೆ, ನಾನು ಏನೇನೋ ಅಂದ್ಕೊಂಡಿದ್ದೆ, ಬಟ್ ಅದು ನನಗೆ ಹೇಳಿದ್ನಲ್ಲ, ಜಾಸ್ತಿ ಜನ ಇದ್ದರೆ ನನಗೆ ಒಂಥರ ಮುಜುಗರ ಅನಿಸುತ್ತೆ ವಿಡಿಯೋ ಮಾಡೋಕ್ಕೆ, ಶೈ ಫೀಲ್ ಬರುತ್ತೆ. ಸೊ ಆ ಅಭ್ಯಾಸ ಒಂದು ಕಳ್ಕೊಬೇಕು ನಾನು. ಅದಕ್ಕೆ ನೋಡೋಣ ಏನಾಗುತ್ತೋ. ಆದಷ್ಟು ಧೈರ್ಯ ಮಾಡಿ ವಿಡಿಯೋ ಮಾಡೋಷ್ಟು ಕಲಿತೀನಿ ನಾನು. ಆಮೇಲೆ ಆಫ್ಟರ್ನೂನು ಮಾರನೇ ದಿನ ಚಪ್ರಕ್ಕೆ ಹೋಗೋದಿತ್ತಲ್ಲ, ಅದೆಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಅದಕ್ಕೆ ಮತ್ತು ಇವಾಗ ಬಾ ಮೆಹಂದಿ ಹಾಕ್ತೀನಿ ನೈಟ್ ಅವಳಿಗೆ, ಅಂದರೆ ಲೇಟಾಗಿ ಹೋಗುತ್ತೆ ಅಂತ ಮೆಹಂದಿ ಹಾಕ್ತಾಯಿದ್ರು. ಇವರೇ ದೊಡ್ಡಕ್ಕ, ಇವ್ರ ಮಗನೇ ಅವ್ನಿಗೆ ಮಾಡ್ತಾ ಇರೋದು. ಸೊ ಬಾಯ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.